ಬೆಳಗಾವಿ ನಗರ ಇಡೀ ಕರ್ನಾಟಕಕ್ಕೆ ಒಂದು ಭೂಷಣ ಅಂತ ನಾವೆಲ್ಲರೂ ಮಾತಾಡ್ತೀವಿ, ಹೇಳ್ತೀವಿ. ಆ ಬೆಳಗಾವಿ ನಗರದ ವಿಷಯ ಬಂದಾಗ ಕಿಲ್ಲಾ ಬಸ್ತಿ ಬಗ್ಗೆ ವಿಷಯ ಪ್ರಸ್ತಾಪ ಆಗಿಲ್ಲ ಅಂತ ನಾವು ಯಾವಾಗೂ ನೋಡಿಲ್ಲ. ಬೆಳಗಾವಿದ ಇತಿಹಾಸ, ಬೆಳಗಾವಿದ ಸಂಸ್ಕೃತಿ, ಬೆಳಗಾವಿದ ಪರಂಪರೆ ಈ ಥರ ಚರ್ಚೆ ಆಗಬೇಕಾದ್ರೆ ಕಿಲ್ಲಾ ಬಸ್ತಿ ಬಗ್ಗೆನೂ ಚರ್ಚೆ ಆಗೋದು ಸ್ವಾಭಾವಿಕ. ಈ ಕಿಲ್ಲಾ ಬಸ್ತಿಯಲ್ಲಿ ನೂರಾರಲ್ಲ ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಈ ಕಿಲ್ಲಾ ಬಸ್ತಿಯಲ್ಲಿ 20 ವರ್ಷ ಮುಂಚೆ ಕ್ರಾಂತಿಕಾರಿ ರಾಷ್ಟ್ರಸಂತ ತರುಣ್ ಸಾಗರ ಮಹಾರಾಜರಿಗೆ ಬಂದಾಗ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಆಮೇಲೆ 20 ವರ್ಷ ಗ್ಯಾಪ್ ಆದಮೇಲೆ ಇವತ್ತು ಧರ್ಮಚಕ್ರ ಆರಾಧನಾ ಕಳೆದ 4 ದಿವಸದಿಂದ ನಡೀತಾ ಇದೆ. ಇಡೀ ಸಮಾಜ ಒಕ್ಕಟ್ಟಾಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಧರ್ಮಚಕ್ರ ಆರಾಧನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು 4ನೇ ದಿವಸ ರಥೋತ್ಸವ ಶೋಭಾಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ಜೈನ ಸಮಾಜ ಅಂದ್ರೆ ಶಿಸ್ತುವಾಗಿ ಶಾಂತವಾಗಿ ಕಾರ್ಯಕ್ರಮ ಮಾಡುವಂಥ ಒಂದು ಸಮಾಜ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದಗಳು. ವಿಶೇಷವಾಗಿ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ಬಿಟ್ಟೈತಿ. ನಾವು ರಾಜಕೀಯವಾಗಿ ಬೇರೆ ಬೇರೆ ಪಾರ್ಟಿ ಒಳಗೆ ಕೆಲಸ ಮಾಡ್ತೀವಿ, ಆದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮಂತ್ರಿ ಅವರು ಇರ್ಬೋದು, ಅವ್ರದ್ದು ಭಾಳ ದೊಡ್ಡ ಸಹಕಾರಿ ನಮಗೆ ಸಿಕ್ಕೈತಿ. ಅದ್ರ ಜೊತೆಗೆ ಸುನಿಲ್ ಹನುಮಣ್ಣವ್ರ ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಸಮಾಜವರು ಕೂಡಿ ಪ್ರಯತ್ನ ಮಾಡಿದ್ದೀವಿ. ಅದು ಯಶಸ್ವಿನೂ ಕೂಡ ಆಗೈತಿ. ಇವತ್ತು 4ನೇ ದಿವಸ, ನಾಳೆ ಕೊನೆ ದಿವಸ. ಆದರೆ ಇದು ಶೋಭಾಯಾತ್ರೆ ನೋಡಿದ್ಮೇಲೆ ತಮಗೆಲ್ಲರಿಗೆ ಕಂಡು ಬರ್ತಾ ಇದೆ, ಸಮಾಜ ಬಹಳ ವ್ಯವಸ್ಥಿತವಾಗಿ ಯಾರಿಗೂ ನೋವು ಆಗಬಾರ್ದಂಗೆ ಕಾರ್ಯಕ್ರಮ ಮಾಡುವಂಥ ಒಂದು ನಮ್ಮ ಸ್ವಭಾವ. ಅದೇ ಥರ ಇದು ಶೋಭಾಯಾತ್ರೆ ಕೂಡ ಒಳ್ಳೆ ರೀತಿಯಿಂದ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸುವಂಥ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋದ ನಮಗೆ ಅದರ ಬಗ್ಗೆ ಖಾತ್ರಿನೂ ಇದೆ ಮತ್ತು ನಿಮ್ಮೆಲ್ಲರದು ಸಹಕಾರನೂ ಭಾಳ ಮಹತ್ವದಂತ ನಾವು ತಿಳ್ಕೊತೀವಿ. ಈಗ ಕಿಲ್ಲಾ ಬಸ್ತಿದಿಂದ ಇದು ಪ್ರಾರಂಭ ಆಗಿ ಫೋರ್ಟ್ ರೋಡ, ಅನಂತ ಸೈನಗಲ್ಲಿ, ಚಿಕ್ಕ ಬಸ್ತಿ, ದೊಡ್ಡ ಬಸ್ತಿ, ಹೀಗೆ ನಮ್ಮ ಏನೋ ಪ್ರಮುಖ ಎಲ್ಲಿ ಜೈನ ಸಮಾಜ ದೊಡ್ಡ ಪ್ರಮಾಣದಲ್ಲಿ ವಾಸ ಮಾಡ್ತಾರೆ, ಹಿಂಗೆ 4-5 ಓಣಿ ಮುಗಿಸಿ ಮತ್ತು ಇಲ್ಲೇ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ರಾತ್ರಿ 10 ಗಂಟೆ ಒಳಗೆ ಇದೆಲ್ಲ ಕಾರ್ಯಕ್ರಮ ಮುಗಿಸೋವಂಥ ಒಂದು ಗುರಿ ನಾವು ಪೂರ್ತಿ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಇದೆ.